ಇತ್ತೀಚೆಗೆ ಪರಮೇಶ್ವರ್ ಅವರು ಆಸ್ತಿ ಖರೀದಿಯನ್ನು ಕೂಡ ಮಾಡಿದ್ದಾರೆ, ಆ ಒಂದು ಹಿನ್ನೆಲೆಯಲ್ಲಿ ದಾಳಿಯಾಗಿದೆ ಅಂತ. ಆಸ್ತಿ ಖರೀದಿ ಮಾಡಲಿಕ್ಕೆ ಅವ್ರು ಟರ್ನ್ ಓವರ್ ಭಾಳ ಇದ್ದಾರೆ. ಮೋರ್ ದನ್ 2000 crore ಅವ್ರದ್ದು ಟರ್ನ್ ಓವರ್ ಇದೆ. ಸಂಸ್ಥೆ ಭಾಳ ದೊಡ್ಡದಾಗಿದೆ. ಅದು 2000 ಕೋಟಿ ಟರ್ನ್ ಓವರ್ ಇರ್ಬೋದು. ಅವ್ರ ಶಾಲೆಗಳಿಗೆ ಖರೀದಿ ಮಾಡ್ತಾನೆ ಇರ್ತಾರೆ. ಅವರು ಸಂಸ್ಥೆಗಳನ್ನ ಹೊಸ ಹೊಸ ಸಂಸ್ಥೆ ಮಾಡಿರ್ಬೋದು. ಅದಕ್ಕಿಂತಲ್ಲ ಅವ್ರದ್ದು ದೊಡ್ಡ ಸಂಸ್ಥೆ ಇದೆ. ಅಥವಾ ಇವತ್ತಿಂದ ಅಲ್ಲ, ಸುಮಾರು 30 ವರ್ಷದಿಂದ ಅವ್ರ ದೊಡ್ಡ ಸಂಸ್ಥೆ ಆಗಿದೆ. ಅವ್ರ ಲ್ಯಾಂಡ್ ಪರ್ಚೇಸ್ ಮಾಡೋದು ಅದೇನು ಅವ್ರಿಗೆ ಹೊಸದನೇ ಅಲ್ಲ. ನೋಡಿ, ಇಡಿ ಅವನು ಅರಣ್ಯ ಯಾರು ಅವನು ಆ್ಯಕ್ಟರ್ನ ಯಾರನ್ನ ಮಾಡಿದ್ದಾರೆ. ಆವಾಗ ಅದು ದಾಖಲೆ ಸಿಕ್ಕಿದ್ದು. ಅದು ಯಾರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಸೆಕೆಂಡ್ರಿ. ಈಗ ನಾವೆಲ್ಲನೂ ರಾಜಕೀಯ ಆರೋಪ ಅಂತ ಹೇಳಲಿಕ್ಕಾಗಲ್ಲ ರೀ. ಅಲ್ಲಿ ಸಿಕ್ಕ ಮ್ಯಾಗ ಅದನ್ನ ಸ್ವಾಭಾವಿಕವಾಗಿ. We at East Point Group of Institutions offer a wide range of courses that provide limitless opportunities, building skills over 2 decades. ಯಾರ್ಯಾರು ಕೊಟ್ಟಾರೋ ಅವ್ರು ಕನೆಕ್ಟ್ ಆಗೇ ಆಗ್ತದೆ. ಇನ್ನು ಅದು ಚಕ್ಕ ಕನೆಕ್ಟ್ ಆದಮ್ಯಾಗೆ ಸದ್ಯಕ್ಕೆ ಆರೋಪ ಮಾಡೋದು ಸರಿಯಲ್ಲ. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದ ಪರಮೇಶ್ವರ್ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ. ಬಹಿರಂಗವಾಗಿ ಮಾತನಾಡಿ ಆಗ್ತಾರೆ. ಒಂದು ದಿವಸ 2 ದಿವಸ ಆಗ್ತಾರೆ. ಯಾರು 3ನೇ ದಿವಸಕ್ಕೆ ಯಾರೂ ಆಗೋಲ್ಲ, ಮರಿತಾರೆ. ಸ್ವಾಭಾವಿಕವಾಗಿ 1-2-3 ದಿವಸ ಆಗ್ತಾರೆ. ಅವ್ರು ಪ್ರೂವ್ ಮಾಡಬೇಕಲ್ಲ. ಇಡಿ ಅವ್ರು ಪ್ರೂವ್ ಮಾಡಬೇಕಲ್ಲ. ಅದನ್ನು ಕನೆಕ್ಟ್ ಮಾಡಬೇಕಾದ ಇಡಿ ಅವರೇ. ಅವ್ರು ಮಾಡಿದೆ ನಾವೇ ಈಗ ಹೆಂಗೆ ನೀವು ಕೂಡಿ ಮಾಡಲಿಕ್ಕೆ ಆಗೋಲ್ಲ. ವೇಟ್ ಮಾಡೋಣ. ಅವ್ರು ಫೈನಲ್ ಚಾರ್ಜ್ ಶೀಟ್ ಹಾಕಬೇಕಲ್ಲ. ಅವ್ರು ಹೇಳಿರ್ಬೋದು. ಈಗ ನಾವೇ ಆಧಾರ ಮೇಲೆ ನಮ್ಮ ಕಡೆ ಆಧಾರ ಯಾವುದಿಲ್ಲ. ಅವ್ರ ಕಡೆ ಆಧಾರ ಇದ್ದರೆ ಇರ್ಬೋದು. ನಮ್ಮ ಕಡೆ ಯಾವುದಿಲ್ಲ. ಹಾಂ, ಇಲ್ಲ, ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು. ಈಗ ನಾವೆಲ್ಲಿ ಹೇಳಿದ್ರೆ ಹಾಂ ರೀ. ಮಾತಾಡ್ತಾ ಇರಲಿಲ್ಲ. ಪರಮೇಶ್ವರ್ ಕೂಡ ಅದು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ನಿನ್ನೆ 3 ಸತಿ ಹೇಳಿದ್ದಾರೆ. ಹೌದು, ಗಿಫ್ಟ್ ಕೊಟ್ಟಿರ್ಬೋದು, ಆ ಹೆಣ್ಮಕ್ಳಿಗೆ ಕೊಟ್ಟಿರ್ಬೋದು, 15 ಲಕ್ಷ 20 ಲಕ್ಷ ಕೊಟ್ಟಿರ್ಬೋದು, ನನ್ನ ಹತ್ರ ಹೇಳಿದ್ದಾರೆ. ಈ ರೀತಿಯಾಗಿ ಡ್ಯಾಮೇಜ್ ಮಾಡುವಂಥದ್ದು ಎಷ್ಟು ಸರಿ? ಗೌಪ್ಯವಾಗಿರ್ಬೇಕಂತ ವಿಚಾರ. ವೇಟ್ ಮಾಡಿ, ತಕ್ಷಣ ಹೇಳಲಿಕ್ಕಾಗೋಲ್ಲ. ವೇಟ್ ಮಾಡಿ. ಫಸ್ಟ್ ಪಾರ್ಟಿ ಅದಕ್ಕೆ ರಿಯಾಕ್ಷನ್ ಮಾಡಬೇಕಲ್ಲ. ಶಿಸ್ತು ಎಲ್ಲಿ ಮೀರಿದ್ರೆ ಏನು ಹೇಳಿದಾರೆ ಅಷ್ಟೇ. ಅವರು ಶಿಸ್ತು ಮೀರಲಿಕ್ಕೆ ಏನು